ಫೆಬ್ರವರಿ 12ರಂದು ನಡೆಯಲಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಪೂರ್ವಭಾವಿಯಾಗಿ ಇಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಕಾರ್ಮಿಕ ರೈತ ಕೂಲಿಕಾರರ ಸಮಾವೇಶ ನಡೆಯಿತು. ಜೆಸಿಟಿಯು ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಸಮಾವೇಶ ನಡೆಯಿತು. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಕರಡು ನಿರ್ಣಯ ಮಂಡಿಸಿದರು. ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡಲಿಕ್ಕೆ ಬೇಕಾದಂತ ಈ ಸಮಾವೇಶವನ್ನ ನಾವಿಲ್ಲಿ ನಡೆಸ್ತಾ ಇದ್ದೇವೆ. ಸ್ನೇಹಿತರೆ, 4 ಲೇಬರ್ ಕೋಡ್ಗಳನ್ನ ಹಿಂದಕ್ಕೆ ಪಡಿಬೇಕು. ವಿಬಿ ಗ್ರಾಮ್ ಜಿ ವಿಮಾ ತಿದ್ದುಪಡಿ ಕಾಯ್ದೆ, ಶಾಂತಿ ಕಾಯ್ದೆ ರದ್ದುಗೊಳಿಸಬೇಕು. ವಿದ್ಯುತ್ ಶಕ್ತಿ ತಿದ್ದುಪಡಿಯನ್ನ ಕೈ ಬಿಡಬೇಕು. ಬೀಜ ಮಸೂದೆ ಭೂ ಸ್ವಾಧೀನ ಕಾಯ್ದೆಯನ್ನ ಹಿಂಪಡಿಬೇಕು. ಇದು ಕೇಂದ್ರ ಸರ್ಕಾರಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಒತ್ತಾಯ. ಕರ್ನಾಟಕ ಸರ್ಕಾರ ಕಾರ್ಮಿಕ ಸಂಹಿತೆಗಳಿಗೆ ಸೇವಾ ನಿಯಮಾವಳಿಗಳನ್ನ ರಚನೆ ಮಾಡಬಾರ್ದು ಮತ್ತು ಏನೆಲ್ಲ ಕೇಂದ್ರ ಸರ್ಕಾರ ಮಸೂದೆಗಳನ್ನ ತರ್ತಾ ಇದೆ ಆ ಎಲ್ಲ ಮಸೂದೆಗಳನ್ನು ಕೂಡ ಕರ್ನಾಟಕ ಸರ್ಕಾರ ತಿರಸ್ಕಾರ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಹೋರಾಟದ ಬಹಳ ಒಂದು ಪ್ರಮುಖವಾದಂತ ಒಂದು ಕರೆ. ಸೊ ಫೆಬ್ರವರಿ 12ನೇ ತಾರೀಕಿಗೆ ಎಲ್ಲ ಕರ್ನಾಟಕದ ಉತ್ಪಾದನೆಯನ್ನ ಸ್ಥಗಿತಗೊಳಿಸಬೇಕು, ಸೇವೆಯನ್ನ ನಿಲ್ಲಿಸಬೇಕು ಮತ್ತು ಬೀಜ ಮಸೂದೆ, ಭೂಸ್ವಾಧೀನ ವಿರೋಧಿ ಮಸೂದೆ, ಆಮೇಲೆ ವಿಮಾ ವಲಯ, ಹಾಗೆಯೇ ವಿದ್ಯುತ್ ಶಕ್ತಿ ತಿದ್ದುಪಡಿ, ವಿಬಿ ಗ್ರಾಮ್ ಜಿ ಈ ಒಂದು ಕಾಯ್ದೆಗಳನ್ನ ವಿರೋಧಿಸಿ ಗ್ರಾಮೀಣ ಭಾಗದಲ್ಲಿ ರೈತರು ಮತ್ತು ಕೃಷಿ ಕೂಲಿಗಾರರು, ದಲಿತ ಸಂಘಟನೆಗಳು ಮತ್ತು ಎಲ್ಲ ಜನಪರ ಸಂಘಟನೆಗಳು ಕೂಡಿ ಒಂದು ಸ್ವಯಂ ಪ್ರೇರಿತವಾದಂತ ಬಂದ್ ಅನ್ನ ಮಾಡಬೇಕು ಅನ್ನುವಂಥದ್ದು ಈ ಸಮಾವೇಶ ಒಂದು ಕರೆ ಕೊಡ್ತಾ ಇದೆ. ಸೊ ಯಾಕೆ ನಾವು ಫೆಬ್ರವರಿ 12ನೇ ತಾರೀಕಿಗೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನ ಮಾಡಬೇಕು ಅನ್ನುವಂಥ ಅಂಶಕ್ಕೆ ಬಂದಾಗ ತಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಕೇಂದ್ರ ಸರ್ಕಾರ ಏನು ಮೇಡ್ ಇನ್ ಇಂಡಿಯಾ ಅದೇ ಭಾರತಕ್ಕಾಗಿ ನಾವು ತಯಾರಿಸಬೇಕು ಅಂತಕ್ಕಂಥ ಒಂದು ಘೋಷಣೆಯನ್ನ ಕೊಡ್ತು. ಆ ಘೋಷಣೆಯ ಆಧಾರದಲ್ಲಿ ಅವರು ಸ್ಟಾರ್ಟ್ಅಪ್ಗಳನ್ನ ಪ್ರಾರಂಭ ಮಾಡಿದ್ರು. ಸ್ಟಾರ್ಟ್ಅಪ್ ಪ್ರಾರಂಭ ಮಾಡಿದ ಮೇಲೆ 2 ಮಾದರಿಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮತ್ತು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್. ಈ 2 ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಒಂದು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಇದರ ಆಧಾರದ ಒಳಗಡೆ ನಮ್ಮ ದೇಶದ ಸಂಪೂರ್ಣವಾದಂತ ರಾಷ್ಟ್ರೀಕರಣವಾಗಿರುವಂತ ಸ್ವತ್ತುಗಳನ್ನ ಅಂದ್ರೆ ಹೆದ್ದಾರಿ ಈ ತರದ ಸ್ವತ್ತುಗಳನ್ನ ಅವರು ಖಾಸಗಿಯವರಿಗೆ ತೆರೆದಿಟ್ರು. ಮತ್ತು ಹಾಗೇನೆ NMP ಅಂದ್ರೆ ನಮ್ಮ ಬಜೆಟ್ ಮಂಡನೆ ಮಾಡುವಾಗ ಸರ್ಕಾರಕ್ಕೆ ಅನುದಾನಗಳು ಕಡಿಮೆ ಇದೆ ಅನ್ನುವಂತ ಆಧಾರದ ಒಳಗಡೆ ಅವರು 6 ಲಕ್ಷ ಕೋಟಿ ಬೇಕು ಅಂತ ಹೇಳಿ ಸರ್ಕಾರದ ಅಧೀನದಲ್ಲಿದ್ದಂತ ಮೂಲಭೂತ ಸೌಕರ್ಯಗಳನ್ನ ಈ ಒಂದು ಇದಕ್ಕೆ ಬಿಟ್ಬಿಟ್ರು, ನ್ಯಾಷನಲ್ ಮಾನಿಟೈಸೇಷನ್ಗೆ ಬಿಟ್ರು. ಅದರೊಳಗಡೆ ತಮಗೆ ಗೊತ್ತಿದೆ, ಬಂದರು ಇರ್ಬೋದು, ಅಡಗುಕಟ್ಟೆ ಇರ್ಬೋದು, ವಿಮಾನ ಇದು ಏರ್ಪೋರ್ಟ್ಸ್ ಇರ್ಬೋದು, ರೈಲ್ವೆ ಮತ್ತು ಇದು ಟೆಲಿಕಾಮ್ಸ್ ಈ ತರದ ಎಲ್ಲವನ್ನೂ ಕೂಡ ಅದೇ ಸಾರ್ವಜನಿಕವಾಗಿರುವಂತ ಸ್ಟೀಲು, ಉಕ್ಕು, ಕಲ್ಲಿದ್ದಲು ಈ ತರ ಎಲ್ಲ ವಲಯಗಳಲ್ಲೂ ಕೂಡ ಅವರು NMP ಅಂಡರ್ ಅಲ್ಲಿ ತಂದರು. ಸೊ ಇದೆರಡರ ಪರಿಣಾಮ ನಮ್ಮ ದೇಶದ ಬಂಡವಾಳಗಾರರು ಮತ್ತು ಕಾರ್ಪೊರೇಟ್ ಕಂಪನಿಗಳು ಯಾವುದೇ ಸ್ವಂತ ಬಂಡವಾಳವನ್ನ ಇನ್ವೆಸ್ಟ್ ಮಾಡದೇನೆ ಮತ್ತು ಅವರ ಯಾವುದೇ ಪರಿಶ್ರಮಗಳು ಇಲ್ಲದೇನೆ ಸರ್ಕಾರದ ಭೂಮಿ, ಸರ್ಕಾರದ ಏನು ಈ NMP ಯಲ್ಲಿ ತಗೊಂಡಿರ್ತಕ್ಕಂಥ ಒಂದು ಕಾರ್ಖಾನೆಗಳು ಅಥವಾ ಅದರ ಇದು ಏನು ಆಲ್ರೆಡಿ ರೆಡಿಮೇಡ್ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಸೊ ಇದನ್ನ ಮಾತ್ರ ಸ್ವಲ್ಪ ಮಟ್ಟಿಗೆ ಅವರು ಟೆಕ್ನಾಲಜಿಯನ್ನ ಪರಿಷ್ಕರಣೆ ಮಾಡಿಕೊಂಡು ಎಲ್ಲವನ್ನೂ ಕೂಡ ಅವರ ಕೈಗಳಲ್ಲಿ ಇಟ್ಕೊಂಡ್ರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೇಕು. ವಿವಿಧ ಸಂಘಟನೆಗಳ ನಾಯಕರು ಸಾರ್ವತ್ರಿಕ ಮುಷ್ಕರದ ಉದ್ದೇಶ ಮತ್ತು ಕರ್ನಾಟಕದಲ್ಲಿ ಈ ಮುಷ್ಕರ ಹೇಗೆ ನಡೆಯಲಿದೆ ಎಂಬುದರ ಕುರಿತು ಮಾತನಾಡಿದರು. ಈ ಆಳವಾದಂತಹ ಈ ರಾಜಕೀಯ ವಿಚಾರಗಳನ್ನ ಮರೆಮಾಚಲಿಕ್ಕೆ ನಿರಂತರವಾಗಿ ಆಳುವವರ್ಗಗಳು ಪ್ರಯತ್ನ ಮಾಡ್ತದೆ. 2 ವಿಚಾರ ಯಾವುದು ಅಂದ್ರೆ, ಒಂದು ಆಸ್ತಿ, ಇನ್ನೊಂದು ಆದಾಯ. ಆಸ್ತಿ ಆದಾಯದ ಮಧ್ಯದಲ್ಲಿ ಸಮತೋಲನ ಇಲ್ಲದೆ ಇದ್ರೆ ಸಮಾಜ ಅಭಿವೃದ್ಧಿ ಆಗಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಈ 4 ಕೋಡ್ಗಳನ್ನು ನಾವು ವಿರೋಧ ಮಾಡುವಾಗ ನಾವು ಇಲ್ಲಿವರೆಗೆ ಪಡೆದಿರುವಂತಹ ಹಕ್ಕುಗಳ ಮೇಲೆ ದಾಳಿಯಾಗಿದೆ, ಅದನ್ನು ರದ್ದುಗೊಳಿಸಿದ್ದಾರೆ. ಮುಷ್ಕರ ಮಾಡ್ಲಿಕ್ಕಾಗಲ್ಲ, ಸಂಘ ಮಾಡೋದು ಕಷ್ಟ, ಕಾಯಂ ನೌಕರಿನೇ ಇಲ್ಲ
ಅನ್ನುವಂತಹ ಸ್ಥಿತಿಯನ್ನು ತರ್ತಾರೆ. ಫಿಕ್ಸಡ್ ಟರ್ಮ್ ಎಂಪ್ಲಾಯಿಗಳನ್ನ ತಂದುಬಿಡ್ತಾರೆ. ಫ್ಯಾಕ್ಟರಿಗಳನ್ನ ಮುಚ್ಚಲಿಕ್ಕೆ ಮುಕ್ತವಾದಂತಹ ಅವಕಾಶವನ್ನ ಬಂಡವಾಳಗಾರರಿಗೆ ಕೊಡ್ತಾರೆ ಅನ್ನುವಂತಹ ವಿಚಾರಗಳಿರುವಾಗಲೇನೆ ಒಂದು ಪ್ರಮುಖ ವಿಚಾರವನ್ನು ನಾವು ಗಮನಿಸದೇ ಇರಬಾರದು. ಇಡೀ ಕಾರ್ಮಿಕ ವರ್ಗವಾಗಿ ಈ ಸಮಾಜವನ್ನ ಮುನ್ನಡೆಸುವಂತಹ ಜವಾಬ್ದಾರಿ ನಮಗಿದೆ. ರೈತಾಪಿ ಜನರಾಗಿ ಈ ಸಮಾಜಕ್ಕೆ ಬೇಕಾದಂತಹ ಆಹಾರವನ್ನ ಪೂರೈಸುವಂತಹ ಜವಾಬ್ದಾರಿಯನ್ನು ಹೊಂದಿರುವಂತಹ ವರ್ಗ ನಮ್ದು. ನಾವು ಉತ್ಪನ್ನಗಳನ್ನು ಕೊಡ್ತೀವಿ ನಮ್ಮ ಶ್ರಮದ ಮೂಲಕ, ಅವರವರ ಶ್ರಮದ ಮೂಲಕ ಆಹಾರವನ್ನ ಕೊಡ್ತಾರೆ. ಇದು ಎರಡು ಇದ್ರೆ ಮಾತ್ರನೇ ಸಮಾಜ ಮುನ್ನಡೆಯಲಿಕ್ಕೆ ಸಾಧ್ಯ. ಇದನ್ನು ನಿರ್ವಹಿಸಲಿಕ್ಕೆ ಬೇಕಾದಂತಹ ಅಧಿಕಾರ ನಾವು ಆಯ್ಕೆ ಮಾಡುವಂತಹ ಸರ್ಕಾರದಲ್ಲಿ ಇರಬೇಕು. ಅದು ಪ್ರಜಾಪ್ರಭುತ್ವ. ನೀವು ಸಮಾಜವಾದ ಕಮ್ಯುನಿಸಂ ಎಲ್ಲ ಆಮೇಲೆ ಮಾತಾಡೋಣ. ನೀವು ಹೇಳುವಂತಹ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವಕ್ಕೆ ಒಂದು ಅಧಿಕಾರ ಇದೆ. ಈ ಸಮತೋಲನವನ್ನ ಕಾಪಾಡಬೇಕಾದಂತಹ ಜವಾಬ್ದಾರಿ ಇದೆ ಅಂತ ನಾವೆಲ್ಲ ನಂಬಿ ಒಂದು ಸರ್ಕಾರವನ್ನ ಆಯ್ಕೆ ಮಾಡ್ತೀವಿ. ಆದರೆ ಈ 4 ಸಂಹಿತೆಗಳನ್ನ ಜಾರಿಗೆ ತರೋದ್ರ ಮೂಲಕ, ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಜಾರಿಗೆ ತರೋದ್ರ ಮೂಲಕ, ಶಾಂತಿ ಕಾನೂನನ್ನು ಜಾರಿಗೆ ತರೋದ್ರ ಮೂಲಕ, ಇನ್ನೊಂದು ಬಿ ಗ್ರಾಮ್ಜಿ ಈ ಕಾನೂನನ್ನು ಜಾರಿಗೆ ತರೋದ್ರ ಮೂಲಕ ಸರ್ಕಾರ ಏನ್ ಪ್ರಕಟಣೆ ಮಾಡ್ಕೊಳ್ತದೆ ಅಂದ್ರೆ, ಈ ದೇಶದಲ್ಲಿ ಬಂಡವಾಳ ಹೂಡೋರ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರಗಳಿಗೆ ಅಧಿಕಾರ ಇಲ್ಲ ಅಂತ ಪ್ರಕಟಣೆ ಮಾಡ್ಕೊಳ್ತಾ ಇದೆ. ಇದನ್ನು ಗಮನಿಸಬೇಕು. ಕಾರ್ಮಿಕ ವರ್ಗಕ್ಕೆ ಮಾತ್ರ ಅಲ್ಲ, ನಾವು ಆಯ್ಕೆ ಮಾಡುವಂತಹ ಸರ್ಕಾರಕ್ಕೂ ಕೂಡ ಬಂಡವಾಳಗಾರರು ಬಂಡವಾಳ ಹೂಡಿದ್ರೆ ನೀವು ಅತಿ ಲಾಭವನ್ನ ಪಡೆದ್ರೆ ಈ ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂತಹ ನಿಯಂತ್ರಣ. ಇಲ್ಲಿ ಬಂಡವಾಳ ಹೂಡಿದ ಮೇಲೆ ಸಮಾಜಕ್ಕೆ ತೊಂದರೆ ಆಗದಂತ ರೀತಿಯಲ್ಲಿ ಇಲ್ಲಿರುವಂತಹ ದುಡಿಯುವ ವರ್ಗವನ್ನ ಕಾಪಾಡಬೇಕಾದಂತಹ ಕರ್ತವ್ಯ ನಿಮಗಿದೆ. ಅದನ್ನು ಉಲ್ಲಂಘನೆ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ವಹಿಸುವಂತಹ ಅಧಿಕಾರ ನಮ್ಮಲ್ಲಿದೆ ಅನ್ನುವಂಥದ್ದನ್ನು ಪ್ರಭುತ್ವ ಏನ್ ಹೇಳಬೇಕು ಅದನ್ನು ಹೇಳದೇನೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವಂತ ಹೆಸರಲ್ಲಿ ಸರ್ಕಾರಕ್ಕೂ ಅಧಿಕಾರ ಇಲ್ಲ. ನೀವು ನಮ್ಮ ದೇಶಕ್ಕೆ ಬನ್ನಿ, ಬಂಡವಾಳ ಹೂಡಿ. ಈ ದೇಶದ ಬಂಡವಾಳಗಾರರು ನೀವು ಬಂಡವಾಳ ಹೂಡಿ, ವಿದೇಶಿ ಬಂಡವಾಳಗಾರರು ಇಲ್ಲಿಗೆ ಬನ್ನಿ, ನಮ್ಮ ಕಾರ್ಮಿಕರನ್ನ ರೈತರನ್ನ ಎಷ್ಟು ಬೇಕಾದ್ರೂ ನೀವು ಶೋಷಣೆ ಮಾಡ್ಕೊಳ್ಳಿ ಅನ್ನುವಂಥದ್ದೇನೆ ಈ 4 ಕಾನೂನುಗಳು ಕಾರ್ಮಿಕ ಸಂಹಿತೆಗಳಲ್ಲಿ ಇರುವಂತಹ ಪ್ರಕಟಿತವಾದಂತಹ ಸ್ಪಷ್ಟ ಸಂದೇಶ ಅನ್ನೋದನ್ನ ಕಾರ್ಮಿಕ ವರ್ಗ ನಾವು ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಒಳ್ಳೆಯ ಒಂದು ಭಾಷಣ ಇದೆ, BBC ಅಲ್ಲಿ ಕೊಡ್ತಾರೆ. ಅವ್ರು ಕೊಡ್ತಿರೋ ಸಂದರ್ಭ ಏನಿತ್ತಂದ್ರೆ, ಆ ಸಮಯದಲ್ಲಿ ನಾಟ್ಸಿಸಂ ಅಂದ್ರೆ ಫ್ಯಾಸಿಸ್ಟ್ ಒಂದು ಯುದ್ಧ ಪ್ರಪಂಚದಲ್ಲಿ ಇತ್ತು. ಸೊ ಅವಾಗ ಯಾವ ರೀತಿಯಾದ ಹೋರಾಟ ಕಾರ್ಮಿಕರು ಮಾಡ್ಬೇಕಂತ ಪ್ರಶ್ನೆ ಕೇಳ್ತಾರೆ ಅವ್ರು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕಾರ್ಮಿಕರು ಯಾವ ರೀತಿಯಾದ ಹೋರಾಟ ಮಾಡ್ಬೇಕಂದ್ರೆ, ನಂಬರ್ 1 ಫ್ಯಾಸಿಸ್ಟ್ ನ ಸೋಲ್ಬೇಕು, ಅದ್ರಲ್ಲಿ 2 ಮಾತಿಲ್ಲ. ಆದರೆ ಫ್ಯಾಸಿಸ್ಟ್ ನ ಸೋಲಿ ಇದಕ್ಕಿಂತ ಮುಂಚೆ ಒಂದು ಶೋಷಣೆಯ ಒಂದು ವ್ಯವಸ್ಥೆ ಇತ್ತು ಅದನ್ನ ವಾಪಸ್ ತರಬಾರ್ದು. ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕು. ನಮ್ಮ ಕೆಲಸ ಇವತ್ತು ಇದು. ಈ 4 ಕೋಡ್ ಅಂತೂ ನಾವು ಸೋಲ್ಸ್ತೀವಿ. ಆದ್ರೆ ಅದು ಸೋಲ್ಸ್ತಾ ಈ ಒಂದು ದೇಶದಲ್ಲಿ ದುಡಿಯೋ ವರ್ಗಕ್ಕೆ, ದುಡಿಯೋ ಜನಕ್ಕೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೆ ರೀತಿಯಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ಒಂದು ವ್ಯವಸ್ಥೆ ನಾವು ಸೃಷ್ಟಿ ಮಾಡ್ತೀವಿ ಅಂತ ಸವಾಲೊಂದಿಗೆ ದುಡಿಯೋ ವರ್ಗದ ಚರಿತ್ರೆ ನಾವು ನೋಡ್ಬೇಕಾದ್ರೆ ನಮ್ಮ ಬೆಂಗಳೂರಲ್ಲಿ ನಾನು ಒಂದು ಚಿಕ್ಕ ಹುಡುಗನಾಗಿ ನೋಡಿದ್ದೀನಿ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಕಬಿಲ್ ಪಾರ್ಕ್ ಅಲ್ಲಿ ಯಾವ ಮಟ್ಟಕ್ಕೆ ಹೋರಾಟ ಮಾಡ್ತಿದ್ರಂತ. ಹೋರಾಟ ನಮ್ಮ ರಕ್ತದಲ್ಲಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ರಕ್ತ ತಣ್ಣಗಾಗಿದೆ. ನನ್ನ ಒಂದು ರಿಕ್ವೆಸ್ಟ್ ಇರೋದೇನು, ನಾವು ಎಲ್ಲರೂ ಬಂದು 12ನೇ ತಾರೀಕು ಸ್ಟ್ರೈಕ್ ನ ಒಂದು ದೊಡ್ಡ ರೀತಿಯಲ್ಲಿ ಒಂದು ಸಕ್ಸಸ್ ಮಾಡ್ಬೇಕಂದ್ರೆ ದಿನನಿತ್ಯ ನಾವು ಕೆಲಸ ಮಾಡ್ಬೇಕು. ನಾವು ಒಬ್ಬೊಬ್ರು ಕಾರ್ಯಕರ್ತರಾಗಬೇಕು, ನಾವು ಒಬ್ಬೊಬ್ರು ಕ್ಯಾಡರ್ ಆಗ್ಬೇಕು, ನಾವು ಒಬ್ಬೊಬ್ರು ಬಂದು ಏರಿಯಾ ಹೋಗ್ಬಿಟ್ಟು, ಕಾರ್ಮಿಕರಿಗೆ ಹೋಗ್ಬಿಟ್ಟು, ಫ್ಯಾಕ್ಟ್ರೀಸ್ ಹೋಗ್ಬಿಟ್ಟು 12ನೇ ತಾರೀಕು ನಾವು ಯಾಕೆ ಈ ಸ್ಟ್ರೈಕ್ ನ ಒಂದು ಸಕ್ಸಸ್ ಮಾಡಬೇಕು, ಈ ಸ್ಟ್ರೈಕ್ ಅನ್ನು ಒಂದು ಬಂದ ರೀತಿಯಲ್ಲಿ ನಾವು ಯಾಕೆ ಪರಿವರ್ತನೆ ಮಾಡ್ಬೇಕಂತ ವಿಚಾರ ನಾವೆಲ್ಲರೂ ಮಾಡ್ಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಸುಮಾರು 45 ಕೋಟಿ ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ, 10 ಕೋಟಿ ಜನ ಸಂಘಟಿತ ವಲಯದ ಕಾರ್ಮಿಕರಿದ್ದಾರೆ, ಸುಮಾರು 30 ಕೋಟಿ ಜನ ಬಡ ರೈತರಿದ್ದಾರೆ, 5 ಎಕರೆ ಒಳಗಿರ್ತಕ್ಕಂಥ ಸಣ್ಣ ಮಧ್ಯಮ ರೈತರು. ಅಂದ್ರೆ ಸುಮಾರು 90-95 ಕೋಟಿ ಜನ ಇರ್ತಕ್ಕಂಥ ದೇಶದಲ್ಲಿ ಈ ಜನರನ್ನ ಸುಲಿಗೆ ಮಾಡ್ತಕ್ಕಂಥ ಒಂದು ಸರ್ಕಾರ ಬರ್ತದೆ ಅಂತಂದ್ರೆ ಈ ಜನರನ್ನ ಸಂಘಟನೆ ಮಾಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಆ ಜನ ಒಂದಾದ್ರೆ ಅದು ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅದಾನಿ ಅಂಬಾನಿ ಆಗಿರ್ಬೋದು,
ಯಾರೂ ಸಹಿತ ಈ ದೇಶದಲ್ಲಿ 10 ನಿಮಿಷ ನಿಲ್ಲಕ್ಕಾಗೋದಿಲ್ಲ. ಈ ಜನಸಮೂಹವನ್ನ ಒಂದು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ JCTU ಕರೆ ಕೊಟ್ಟಿದೆ. ಇದನ್ನ ನಾವು ಯಶಸ್ವಿ ಮಾಡೋಣ. ಅದ್ರ ಜೊತೆಗೇನೆ ಬರೀ ಚಳವಳಿ ದಿನ ಮಾತ್ರ ಅಲ್ಲ, ದಿನನಿತ್ಯದ ಹೋರಾಟದಲ್ಲಿ ನಾವು ಈ ಕೆಲಸಗಳನ್ನ ಮಾಡಬೇಕಾಗ್ತದೆ. ಕಳೆದ ಜನವರಿ 9ನೇ ತಾರೀಕು ದೆಹಲಿಯಲ್ಲಿ ನಡೆದಂತಹ ರಾಜ್ಯ ಸಮಾವೇಶದ ಘೋಷಣೆ ಮತ್ತು ಕರೆಯ ಹಿನ್ನೆಲೆಯಲ್ಲಿ ಆ ಒಂದು ನಿರ್ಣಯಗಳನ್ನು ಕರ್ನಾಟಕ ರಾಜ್ಯದಲ್ಲೂ ಕೂಡ ಜಾರಿ ಮಾಡುವ ದಿಸೆಯಲ್ಲಿ ಆಯೋಜನೆಯಾಗಿರ್ತಕ್ಕಂತಹ JCTU ರಾಜ್ಯ ಸಮಾವೇಶ ಜೊತೆಯಲ್ಲಿ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಸಂಯುಕ್ತ ಕರ್ನಾಟಕ ಹೋರಾಟ, ಈ ಜಂಟಿ ಸಹಯೋಗದಲ್ಲಿ ನಡೀತಾ ಇರ್ತಕ್ಕಂತಹ ಈ ಸಮಾವೇಶದ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ನಾಯಕರೇ ಹಾಗೂ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂತಹ ನನ್ನ ಎಲ್ಲ ದುಡಿಯುವ ಸಂಗಾತಿಗಳೇ, ಪ್ರಮುಖವಾಗಿ ಈಗಾಗಲೇ ಇವತ್ತು ಮಂಡನೆಯಾಗಿರ್ತಕ್ಕಂತಹ ಸಮಾವೇಶದ ನಿರ್ಣಯ 12ನೇ ತಾರೀಕಿಗೆ ಇಡೀ ಭಾರತ ದೇಶಾದ್ಯಂತ ದುಡಿಯುವ ವರ್ಗ ತಮ್ಮ ಸೇವೆಯನ್ನ ಸ್ತಬ್ಧಗೊಳಿಸಿ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂತಹ ನರೇಂದ್ರ ಮೋದಿ ಸರ್ಕಾರದ ದುರಾಡಳಿತಕ್ಕೆ ಧಿಕ್ಕಾರವನ್ನ ಹಾಕಲಿಕ್ಕೆ ಮಂಡ್ಯ ಆಗಿರ್ತಕ್ಕಂತಹ ಈ ನಿರ್ಣಯ, 12ರ ಸಾರ್ವತ್ರಿಕ ಮುಷ್ಕರದ ಯಶಸ್ವಿಗೆ ಮಂಡ್ಯ ಆಗಿರ್ತಕ್ಕಂತಹ ನಿರ್ಣಯಕ್ಕೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUCಯ ರಾಜ್ಯ ಸಮಿತಿಯ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ಈ ವೇದಿಕೆ ಮುಖಾಂತರ ಘೋಷಣೆ ಮಾಡ್ತಾ ಇದ್ದೀನಿ. ಈ ತಲೆಮಾರಿನ ಹೋರಾಟ ಇದೆಯಲ್ಲ, ಬಹಳ ದೊಡ್ಡ ಜವಾಬ್ದಾರಿ ಇದೆ, ದೇಶ ಕಟ್ಟುವಂತ ಹೋರಾಟ. ಅದಕ್ಕೆ ನಾನು ಮೊದಲೇ ಹೇಳೋದು, ನಾವೆಲ್ಲ ಜೈಲಿಗೆ ಹೋಗಿ ತಯಾರಾಗಬೇಕು ಹೊರಟಿದ್ದೀವಿ. ಇಲ್ಲ ಏನಿಲ್ಲ, ಬೀದಿ ಹೋರಾಟದಲ್ಲಿ ನಿಂತ ತಕ್ಷಣ ಬದಲಾವಣೆಲ್ಲ, ಸಣ್ಣ ಪುಟ್ಟ ಒತ್ತಾಯಗಳು, ಬೀಡರುಗಳು, ಸಂಪೂರ್ಣವಾಗಿ ವ್ಯವಸ್ಥೆ ಬದಲಾವಣೆಗೆ, ಜನಪರವಾದ ನೀತಿಗಳನ್ನು ರೂಪಿಸೋಕ್ಕೆ, ಜನಪರವಾದಂಥ ವ್ಯವಸ್ಥೆನ ಎಲ್ಲ ರಂಗದಲ್ಲಿ ತರಬೇಕು ಅಂದರೆ ನಾವು ಜೈಲಿಗೂ ಪರ್ಮನೆಂಟ್ ಆಗಿ ಹೋಗ್ತೀವಿ ಅನ್ನುವಂಥ ಒಂದು ದಿಟ್ಟ ಹೋರಾಟಕ್ಕೆ ನಾವು ಮುಂದಾಗಬೇಕು. ಅದಕ್ಕೆ ಜೈಲುಗಳನ್ನ ಕಟ್ಟಿ ಅನ್ನೋದು ಒಂದು ರೆಸಲ್ಯೂಷನ್ ಆಗಬೇಕು. ಮುಂದಿನ ಹೋರಾಟದಲ್ಲಿ ಮೋದಿಯವರೇ ನಿಮ್ಮ ಕಾರ್ಯಕ್ರಮದಲ್ಲಿ ಜೈಲುಗಳು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ನಾವು ರೈತರು ಭೂಮಿನ ಲಂಗು ಲಗಾಮಿಗೆ ಕೊಡ್ತೀವಿ, ಸಿದ್ಧತೆ ಅದಕ್ಕೂ ನಾವು ಭೂಮಿ ಕೊಡ್ತಾ ಇದ್ದೀವಿ. ಲಂಗು ಲಗಾಮಿಗೆ ಕಾರ್ಪೊರೇಟ್ ಪಾರ್ಕ್ ಭೂಮಿ ಕೊಡ್ತಾ ಇದ್ದೀರಿ, ಅದರಿಂದ ಹೋರಾಟದಲ್ಲಿ ಜೈಲು ತುಂಬಬೇಕಾದ್ರೆ ಒಂದು ಭೂಮಿ ತಗೊಳ್ಳಿ ಅಂತ ಕೇಳ್ಕೊಳ್ಬೇಕು ಅಲ್ವಾ? ಭೂಮಿ ಕೊಡ್ಬೇಕಂತ ಕೇಳಬೇಕಾದ ಪರಿಸ್ಥಿತಿ ಇದೆ. ರೈತರ ಪರಿಸ್ಥಿತಿ ಚರ್ಚೆ ಆಗಿದೆ, ಕಾರ್ಮಿಕರ ಪರಿಸ್ಥಿತಿ, ಕಾರ್ಮಿಕರಂತೂ ಗುಲಾಮಗಿರಿ ತೊಳ್ತಾ ಇರೋ ವ್ಯವಸ್ಥೆ ಇದೆಯಾ? ಗುಲಾಮಗಿರಿಗೆ ಹೋಗುವಂಥದ್ದು, ಮತ್ತೆ ದಾಸ್ಯಕ್ಕೆ ಹೋಗುವಂಥದ್ದು ನೋಡಿ. ನಾವು ಬರೀ ನೀತಿಗಳು, ಕಾರ್ಪೊರೇಟ್ ನೀತಿಗಳು ಅಂತಿದ್ದೀವಿ. ಬರೀ ಬಂಡವಾಳಶಾಹಿ ವಿರುದ್ಧ ಹೋರಾಟ ಅಲ್ಲ, ನಾವು ದೊಡ್ಡ ಫ್ಯಾಸಿಸ್ಟ್ ಶಕ್ತಿಗಳು, ಕೋಮುವಾದಿಗಳನ್ನು ಜಂಟಿಯಾಗಿ ಸಮಾನವಾಗಿ ಎದುರಿಸಿದ್ರೆ ಬಹಳ ಕಷ್ಟ ಆಗುತ್ತೆ. ಬಂಡವಾಳಶಾಹಿಗಳು ಮತ್ತೆ ಈ ಫ್ಯಾಸಿಸ್ಟ್ಗಳು, ಕೋಮುವಾದಿಗಳು ಇಬ್ಬರು ಅವಳಿ ಜೋಡಿ ಮಕ್ಕಳು, ಒಂದೇ ತಾಯಿಲಿ, ಒಂದೇ ಹೊಟ್ಟೆಲ್ಲಿ, ಒಂದೇ ಗಳಿಗೆ 1 ನಿಮಿಷ ಹೆಚ್ಚು ಕಡಿಮೆ ಹುಟ್ಟಿರ್ಬೋದು ಅಷ್ಟೇ. ಒಂದೇ ದಿನ ಹುಟ್ಟಿರ್ತಾರೆ, ಒಂದೇ ಗಳಿಗೆ ಹುಟ್ಟಿರ್ತಾರೆ. ಇವ್ರನ್ನ ಜೊತೆ ಸಾಕ್ತಾ ಇದ್ದಾರೆ. ಸನಾತನ ನೀತಿಗಳನ್ನು, ಧರ್ಮದ ನೀತಿಗಳನ್ನ, ಬಂಡವಾಳಶಾಹಿ ನೀತಿಗಳು ಅವೆಲ್ಲೂ ಕೂಡ ಒಂದೇ ರೀತಿ ಆಲೋಚನೆಯಿಂದ ಐಕ್ಯವಾಗಿ ಇವತ್ತು ದಾಳಿ ನಡೆಸ್ತಾ ಇದ್ದಾರೆ. ಇಲ್ಲಿ ದುಡಿಯುವ ವರ್ಗ ನ್ಯಾಯ ಸಿಗ್ತಲ್ಲ, ಅಸಮಾನತೆ ಮತ್ತಷ್ಟು ಸೃಷ್ಟಿಯಾಗ್ತಾ ಇದೆ. ಆ ನಿಟ್ಟಿನಲ್ಲಿ 12ರ ಹೋರಾಟ ರಾಜ್ಯದ ದೇಶದಲ್ಲಿ ನಡೀತಿರೋದು ತುಂಬಾ ಯಶಸ್ವಿ ಆದರೆ ಒಂದು ದಿಟ್ಟ ಹೆಜ್ಜೆ ಆಗುತ್ತೆ. 2014ರಿಂದ 2024ವರೆಗೂ ಏನಪ್ಪ ಆಗಿದೆ ಅಂದರೆ, ಮೋದಿಯವರ ಅಧಿಕಾರಕ್ಕೆ ಬಂದ ಮೇಲೆ 3,300 ಕೋಟಿ ರೂಪಾಯಿ ಖರ್ಚಾಗಿದೆ. ಯಾತಕ್ಕೆ? ಈ ಪಾರ್ಲಿಮೆಂಟ್ನ ಸಭೆ ನಡೆಯೋದಕ್ಕೆ. ಚರ್ಚೆ ಏನು ನಡೆದಿದೆ, ಗಲಾಟೆ ಮಧ್ಯದಲ್ಲಿ ಎಲ್ಲ ಆಕ್ಟ್ಗಳನ್ನು ಸಹ ಅಮೆಂಡ್ಮೆಂಟ್ ಮಾಡಿದೆ. ಅಂದ್ರೆ ಎಷ್ಟು ವ್ಯವಸ್ಥಿತವಾಗಿ ಮೋದಿಯವರು ಈ ಒಂದು ಅವರ ಸರ್ಕಾರದಲ್ಲಿ ಕಾನೂನು ಬಾಹಿರವಾದ ಕಾಯ್ದೆಗಳನ್ನ ತಂದಿರ್ತಕ್ಕದ್ದನ್ನ ನಾವು ಕಾಣ್ತಾ ಇದ್ದೇವೆ. ನಮ್ಮ ಲೇಬರ್ ಕೋಡ್ ಇರ್ಬೋದು, ರೈತರ ಸಂಬಂಧಪಟ್ಟಂತ ಕಾಯ್ದೆಗಳಿರ್ಬೋದು, ಇವೆಲ್ಲವನ್ನೂ ಸಹ ಏನು ಅಂದ್ರೆ ಅವೈಜ್ಞಾನಿಕವಾಗಿ ಚರ್ಚೆ ಇಲ್ಲದೇನೆ ಪಾಸ್ ಮಾಡಿರ್ತಕ್ಕ ಕಾಯ್ದೆಗಳಿವೆ. ಇದೇನ್ ತೋರಿಸುತ್ತೆ ಅಂತಂದ್ರೆ, ಅವರಿಗೆ ಜನಸಾಮಾನ್ಯರ ಸಮಸ್ಯೆಗಳ ಬಗೆಗೆ ಕಿಂಚತ್ತೂ ಸಹ ಗಮನ ಇಲ್ಲ.
ಅವ್ರು ಹೇಳ್ತಾರೆ ಅಚ್ಚಾದಿನ್ ಅಂತಾರೆ ಅಥವಾ ಇನ್ನೇನೋ ಡಿಮಾನಿಟೈ ಅವರ ಏನು ಕರಾಳವಾದ ವ್ಯವಸ್ಥೆಗಳನ್ನ ಒಂದೊಂದು ನೋಡಿದ್ರೆ ಯಾವುದೂ ಸಹ ಈ ದೇಶದ ಜನಸಾಮಾನ್ಯರ ದೃಷ್ಟಿಯಿಂದ ಇತ್ತಂತದ್ದು ಯಾವುದೂ ಇಲ್ಲ. ಹೋಗ್ಲಿ ಈಗ ಮಾಡಿರ್ತಕ್ಕ 4 ಕೋಡ್ಗಳು ಏನು 43 ಕಾಯ್ದೆಗಳನ್ನ ಏಕಾಏಕಿ ಯಾವುದೇ ಅದು ಯಾಕೆಂದ್ರೆ ಆ ಕಾಯ್ದೆಗಳು ಬಂದಿರ್ತಕ್ಕದ್ದು ಹೋರಾಟಗಳಿಂದ. ಕನಿಷ್ಠ ವೇತನ ಕಾಯ್ದೆ ಅದು ಹಿಂದೆ 1936ರಲ್ಲಿ 1926ರಲ್ಲಿ ಬ್ರಿಟಿಷ್ನವರೇ ನಮಗೆ ಟ್ರೇಡ್ ಯೂನಿಯನ್ ಕಾಯ್ದೆ ಕೊಟ್ಟರು. ಅವೆಲ್ಲವನ್ನೂ ಸಹ ಮಟನ್ ಮಾಡ್ತಾ ಇದ್ದಾರೆ. ನಾನು ಇವತ್ತು ನೋಡ್ತಾ ಇದ್ದೆ ಮೋದಿಯವರು ಏನು ಅಂತಂದ್ರೆ ಅವರಿಗೆ ಹೊಸ ಕಾರ್ಯಾಲಯ ಪ್ರಾರಂಭ ಮಾಡಿದ್ದಾರೆ. ಆ ಹೊಸ ಕಾರ್ಯಾಲಯಕ್ಕೆ ಏನು ಅಂದ್ರೆ ತೀರ್ಥ ಸ್ಥಾನ ಅಂತ. ಈಗ ಸೌತ್ ಬ್ಲಾಕ್ ನಾರ್ತ್ ಬ್ಲಾಕ್ ಎಲ್ಲ ಹೋಯ್ತು. ಈಗ ಒಂದೇ ಒಂದು ಬ್ಲಾಕ್ ತೀರ್ಥ ಸ್ಥಾನ, ತೀರ್ಥ ಕೊಡ್ತಾರೆ. ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ನಾವು ಅಲ್ಲಿ ತೀರ್ಥ ತಗೊಂಡು ಬಂದಂಗೆ ಮೋದಿಯವರು ಒಂದು ತೀರ್ಥ ಸ್ಥಾನ, ಅವರ ಕಚೇರಿ ಹೆಸರು ತೀರ್ಥ ಸ್ಥಾನ. ಅಂದ್ರೆ ಇದು ಯಾಕೆ ಇದಾಗ್ತಾ ಇದೆ? ಈ ದೇಶದಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಈ ಮೋದಿ ಮತ್ತೆ ಶಾ ವ್ಯವಸ್ಥಿತವಾಗಿ ಈ ದೇಶನ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಕೊಂಡೊಯ್ತಾ ಇದ್ದಾರೆ ಅಂತಂದ್ರೆ ನನಗನ್ಸುತ್ತೆ ಈ ದೇಶದೊಳಗಡೆ ಖಂಡಿತವಾಗೂ ಸಹ ಯಾಕೆಂದ್ರೆ ಹೋರಾಟದ ಅನುಭವ ನಮಗಿದೆ. ರೈತರು ಕಾರ್ಮಿಕರು ಈ ದೇಶದ ಅಲ್ಲ ಪ್ರಪಂಚದ ಇತಿಹಾಸದಲ್ಲಿ ಇಂದಲ್ಲ ನಾಳೆ ನಮ್ದೇ ಒಂದು ಸ್ಥಾಪನೆ ಆಗ್ತದೆ. ಆದ್ರೆ ಈ ಮಧ್ಯೆ ನಾವು ಅನುಭವಿಸ್ತಕ್ಕ ಪರಿಸ್ಥಿತಿಗಳೇನಿದೆ, ಏನು ನಾವು ಬಹಳ ದೇಶದೊಳಗಡೆ ನಾನು ತಿನ್ನೋದಕ್ಕೂ ಬಿಡಲ್ಲ ಅಂತ ಹೇಳಿದಂತ ಮೋದಿಯವ್ರನ್ನ ನೀವು ಒಂದ್ಸಾರಿ ಸೂಕ್ಷ್ಮವಾಗಿ ನೋಡಿದ್ರೆ ಕಾಂಗ್ರೆಸ್ನವ್ರು 75 ವರ್ಷ ಅಧಿಕಾರದಲ್ಲಿದ್ರು. ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತು ಕನ್ನಡಪ್ರಭನಲ್ಲಿ ಬಂದಿದೆ. ಮೋದಿಯವರ ಬಿಜೆಪಿಯ ಬ್ಯಾಂಕ್ ಬ್ಯಾಲೆನ್ಸ್ 10,000 ಕೋಟಿ. ನನಗನ್ಸುತ್ತೆ ಇಂಥ ಪರಿಸ್ಥಿತಿ ಒಳಗಡೆ ಏನು 9ನೇ ಜನವರಿ 2026ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆದಂತ ಒಂದು ಸಮಾವೇಶದೊಳಗಡೆ ತಗೊಂಡಂತ ತೀರ್ಮಾನ ಏನು ಅಂತಂದ್ರೆ ಈಗಾಗಲೇ ಕಳೆದ 14 ವರ್ಷ 2014ರಿಂದ ಈ ದೇಶದಲ್ಲಿ ಇರ್ತಕ್ಕ ಕಾರ್ಮಿಕ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ 9ನೇ ತಾರೀಕು ತಗೊಂಡಂತ ಒಂದು ನಿರ್ಣಯದ ಪ್ರಕಾರ ಇವತ್ತು ಕರ್ನಾಟಕ ರಾಜ್ಯದೊಳಗಡೆ 11ನೇ ತಾರೀಕು ಜನವರಿ ಏನಿದೆ ಫೆಬ್ರವರಿನಲ್ಲಿ ಈ ಹೋರಾಟನ ಯಶಸ್ವಿಯಾಗಿ ಆಗಬೇಕಾದ್ರೆ ಮುಂಗಡವಾಗಿ ರೈತ ಕಾರ್ಮಿಕ ಮುಖಂಡರುಗಳು ಮತ್ತೆ ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳು ಕೂತು ಚರ್ಚೆ ಮಾಡಿ ಇದನ್ನು ಯಶಸ್ವಿ ಮಾಡಬೇಕು. ಹೇಗಾದ್ರೂ ಇದನ್ನ ನಮ್ಮೆಲ್ಲ ಪ್ರತಿಷ್ಠೆ ಅನ್ನೋ ಒಂದು ತೀರ್ಮಾನ ತಗೊಂಡ್ರೆ ನನಗನ್ಸುತ್ತೆ ಕರ್ನಾಟಕ ರಾಜ್ಯದೊಳಗಡೆ ಮತ್ತೊಮ್ಮೆ ರೈತ ಕಾರ್ಮಿಕರ ಐಕ್ಯತೆ ಹೋರಾಟದ ಸ್ವರೂಪದಲ್ಲಿ ರೂಪುಗೊಳ್ಳಿ.